ಸರಿ, ಹಾಗಾದ್ರೆ ನಿಮ್ಮ ಅಧ್ಯಯನದ ಬಗ್ಗೆನೇ ಹೇಳ್ಬಿಡಿ. ಎಷ್ಟು ಓದ್ಕೊಂಡಿದ್ದೀರಿ, ಏನು ಓದ್ಕೊಂಡಿದ್ದೀರಿ, ಆ ಓದಿನಿಂದ ಬರ್ತಿರುವ ಕಾನ್ಫಿಡೆನ್ಸ್ ನಿಜಕ್ಕೂ ಅದು ಕಾನ್ಫಿಡೆನ್ಸಾ ಅಥವಾ ಅಲ್ಲೊಂಚೂರು ಇಲ್ಲೊಂಚೂರು ತಿಳಿದು ಮಾತನಾಡ್ತಿರೋದು ಅಷ್ಟೇನಾ ಅಂತ? ನಾವೆಲ್ಲರೂ ಕಲಿಯೋ ಪ್ರಕ್ರಿಯೆಯಲ್ಲೇ ಇದ್ದೀವಿ. ಎಷ್ಟು ಓದಿದ್ರೂ ಸಾಲದು, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಬಟ್ ನಾನು ಅಮೇರಿಕಾದಲ್ಲಿ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಓದಿ ಅಲ್ಲೂ ಕೂಡ ಸೌತ್ ಏಷ್ಯನ್ ಸ್ಟಡೀಸು, ಅದರ ಮೇಲೆ ರಂಗಭೂಮಿ ಆಗಿರ್ಬೋದು, ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಒಂದು ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಿರೋ 8 ದೇಶಗಳಿಗೆ ಸಂಬಂಧಪಟ್ಟಿರೋ ಡಿಗ್ರಿ ಮಾಡಿ ಅದರ ನಂತರ ಒಂದು ಸ್ಕಾಲರ್ಶಿಪ್ ಮಾಡಿ ಇಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ 20 ವರ್ಷಗಳಿಂದ ಕರ್ನಾಟಕದಲ್ಲಿದ್ದು ಎಲ್ಲ ಒಂದು ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಕ್ರಿಯೆಯಲ್ಲಿದ್ದೀನಿ. ನಾನು ಹೇಳೋದಲ್ಲ, ನನ್ನ ಪ್ರಕಾರ ಸಂವಿಧಾನಾತ್ಮಕವಾಗಿದೆ ಮತ್ತು ಸತ್ಯ ಇದೆ. ಆದರೆ ಅದಕ್ಕೆ ವಿರೋಧ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ವಿರೋಧಗಳಿಂದ ನಾನು ಕಲಿತಾ ಬರ್ತೀನಿ. ಆ ವಿರೋಧಗಳು ಉತ್ತಮವಾಗಿದ್ದರೆ ನಾನು ಖಂಡಿತ ಕಲಿಬೋದು. ಬಟ್ ಆ ವಿರೋಧಗಳು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ವಿಚಾರಧಾರೆ ಅಲ್ಲದೆ ವೈಯಕ್ತಿಕ ಟೀಕೆಗಳಿದ್ದರೆ ಅದು ಕೇವಲ ಅವರ ಸಣ್ಣತನಗಳು ಕಾಣುತ್ತೆ ಹೊರತು ಅದು ನಿಜವಾಗ್ಲೂ ನಾನು ಅದರಿಂದ ಏನು ಕಲಿಬಲ್ಲೆ ಅಂತ ನನಗೆ ಗೊತ್ತಾಗಲ್ಲ.